ಇವಾಗ ಇವರಿಬ್ಬರ ಬಗ್ಗೆ ಫಸ್ಟ್ ನಿತ್ಯದಿಂದ ಶುರು ಮಾಡೋಣ. ಬೆಸ್ಟ್ ಕ್ವಾಲಿಟಿ, ಆಮೇಲೆ ಒಂದು ಸೀಕ್ರೆಟ್ ನಿಮಗೆ ಗೊತ್ತಿರೋದು. ಅವ್ರ ಸೀಕ್ರೆಟ್ ಗೊತ್ತಾಗ್ಬೇಕು ಅಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟಾರ್ಟಿಂಗ್ ಇಂದ 6ನೇ ಪೋಸ್ಟ್ ಇದೆಯಲ್ಲ, ಅದನ್ನ ನೋಡಿದ್ರೆ ಸೀಕ್ರೆಟ್ ಗೊತ್ತಾಗುತ್ತೆ. ಇನ್ಸೈಟ್ ಜಾಸ್ತಿ ಆಗುತ್ತೆ, ಸುಮ್ಮನೆ ಯಾಕೆ ಗೊತ್ತಿಲ್ಲ ಇವ್ರಿಗೆ, ಹಾಳು ಮಾಡಿದ್ರು ಎಲ್ಲ ಇನ್ಸ್ಟಾಗ್ರಾಮ್ ಆಗಿ ನೋಡೋರ ಇನ್ಸೈಟ್ ಜಾಸ್ತಿ ಆಗಿರೋದು. ನಂಗೆ ಗೊತ್ತಿಲ್ಲ ಏನ್ ಹಾಕಿದೀನಿ ಓಕೆ ಕಟ್ಟಿಲ್ಲಿಗೆ ಹಂಗಿದ್ರೆ ಗುಡ್. ಸೊ ಸೀಕ್ರೆಟ್ ಆಬ್ವಿಯಸ್ಲಿ ಅದು ಸೀಕ್ರೆಟ್ ಆಗಿರೋದಕ್ಕೆ ಯಾರಿಗೂ ಗೊತ್ತಿರಲ್ಲ, ನನಗೂ ಗೊತ್ತಿಲ್ಲ. ಏನು ಗೊತ್ತಿಲ್ಲ, ಸೀಕ್ರೆಟ್ ಗೊತ್ತಿಲ್ಲ, ಬೆಸ್ಟ್ ಕ್ವಾಲಿಟಿನೂ ಗೊತ್ತಿಲ್ಲ. ಇಲ್ಲ, ಬೆಸ್ಟ್ ಕ್ವಾಲಿಟಿ ಇಸ್ ಲೈಕ್ ಆಸ್ ಪರ್ ಐ ನೋ, ನಾನು ನೋಡಿರೋ ಥರ ಒಂದು ದ ವೇ ಶಿ ಈಸ್ ಮೆಚ್ಯೂರ್ಡ್ ಇನ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆ್ಯಕ್ಟಿಂಗ್. ಅವ್ರದ್ದು ಅಂದರೆ ಪರ್ಫಾರ್ಮೆನ್ಸಲ್ಲೂ ಮೆಚ್ಯೂರಿಟಿ ಕಾಣುತ್ತೆ. ಅಂದರೆ ಅವ್ರು ತುಂಬ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಲ್ಲ, ಮೇ ಬಿ ಶಿ ಹ್ಯಾವ್ ಅಂಡರ್ಸ್ಟುಡ್ ದ ಸ್ಕಿಲ್ ವೆರಿ ವೆಲ್. ಆ್ಯಂಡ್ ಆಡಿಯನ್ಸ್ಗೆ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡಬೇಕು ಅಥವಾ ಪ್ರೆಸೆಂಟ್ ಮಾಡಬೇಕು, ಶಿ ನೋ ವೆರಿ ವೆಲ್. ಆ್ಯಂಡ್ ಆಗಲೇ ನೀವು ಹೇಳ್ದಾಗೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ. ಆ್ಯಂಡ್ ದ ವೇ ಶಿ ಸೆಲೆಕ್ಟ್ ಹರ್ ಕಾಸ್ಟ್ಯೂಮ್ಸ್. ಅಪಾರ್ಟ್ ಫ್ರಮ್ ದ್ಯಾಟ್, ವೆರಿ ಕೋಆಪರೇಟಿವ್ ಆ್ಯಕ್ಟರ್. ಅಂದರೆ ಯೂಶಲಿ ಸಜೆಷನ್ಸ್ ಇದ್ದಾಗ ಮೋಸ್ಟ್ ಆಫ್ ದ ಆ್ಯಕ್ಟರ್ಸ್ ಐ ಹ್ಯಾವ್ ಸೀನ್ ರಿಯಾಕ್ಷನ್ಸ್ ಕೊಡಲ್ಲ, ಬಿಕಾಸ್ ಓಕೆ ಹೇಗೋ ನಮ್ಮ ಸಜೆಷನ್ ಇದೆಯಲ್ಲ ಅಂತ. ಬಟ್ ಐ ಹ್ಯಾವ್ ಸೀನ್ ಹರ್ ಗಿವಿಂಗ್ ರಿಯಾಕ್ಷನ್ಸ್, ಈವನ್ ಸಜೆಷನ್ ಅಲ್ಲಿ ಕೂಡ. ಸೊ ದ್ಯಾಟ್ ಹೆಲ್ಪ್ಸ್ ದ ಅದರ್ ಆಕ್ಟರ್ ಆಲ್ಸೋ ಟು ಪರ್ಫಾರ್ಮ್. ಸೊ ಆಸ್ ಪರ್ ಐ ಹ್ಯಾವ್ ಸೀನ್. ಇವ್ರದ್ದು ಹೇಳ್ಬೇಕು ಅಂದ್ರೆ, ನಾನು ಇವ್ರದ್ದು ಮುಂಚೆ ಶೋಸ್ ನೋಡಿದೀನಿ, ಒಂದೇ ಚಾನಲ್ ಬೇರೆ ಕಡೆ ಇದ್ವಿ. ಸೊ ಅಲ್ಲಿಂದ ಈಗ ಇವ್ರದ್ದು ಪರ್ಫಾರ್ಮೆನ್ಸ್ ನೋಡಿದಾದ್ರೆ ಈಗ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ. ಇವ್ರದ್ದು ಡ್ರಾಸ್ಟಿಕ್ ಚೇಂಜ್ ಇದೆ. ಇಟ್ಸ್ ಲೈಕ್ ಶಿ ಹ್ಯಾಸ್ ಪಾಲಿಶ್ಡ್ ಹರ್ ಸೆಲ್ಫ್ ವೆರಿ ವೆಲ್. ಆ್ಯಂಡ್ ತುಂಬ ಚೆನ್ನಾಗಿ ಆ ಪಾತ್ರ, ಆದರೆ ಈಗ ಹೇಳ್ಕೊಡೋದನ್ನ ಮಾಡೋಕ್ಕೂ ಬರಬೇಕಲ್ಲ. ಸೊ ವೆನ್ ಯು ಯೋರ್ ಸೆಲ್ಫ್ ನೋ ದ ಸ್ಕಿಲ್, ಅದು ಬರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್, ಅದಲ್ಲದೆ ಇವರು ದ ವೇ ಶಿ ಇಂಟ್ರಾಕ್ಟ್ಸ್ ವಿತ್ ಎವ್ರಿ ಒನ್, ಎಲ್ಡರ್ಲಿ ನಮ್ಮ ಸೆಟ್ಟಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಜೊತೆ ಆಗಲಿ, ಅದು ತುಂಬ ಪೊಲೈಟ್ ಇದೆ. ಆ್ಯಂಡ್ ಶಿ ಆಲ್ವೇಸ್ ಟ್ರೀಟ್ ಎವ್ರಿ ಒನ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಯಾವ ಥರ ಇರ್ತಾರೆ ಆ ಥರ ಟ್ರೀಟ್ ಮಾಡ್ತಾರೆ. ಸೀಕ್ರೆಟ್ ಇವ್ರು ಇನ್ಸ್ಟಾಗ್ರಾಮ್ದು 4ನೇ ಪೋಸ್ಟ್ ನೋಡಿ. ನಾನೇ ಇದ್ದೀನಿ. ಅವ್ರು ಆಕ್ಚುಲಿ ನಮ್ಮ ಇಬ್ಬರ ಬಗ್ಗೆ ಇವತ್ತೇ ಜಾಸ್ತಿ ಮಾತಾಡೋದು ಗೊತ್ತಿರುತ್ತೆ. ಆಕ್ಚುಲಿ ಇವತ್ತೇ ಈ ಇಂಟರ್ವ್ಯೂನಲ್ಲೇ ನಮ್ಮ ಇಬ್ಬರ ಬಗ್ಗೆ ಮಾತಾಡಿರೋದು ಅವರು. ಹೌದಾ? ಬೇರೆ ಯಾರು ಕೇಳಿರ್ಲಿಲ್ವಲ್ಲ. ಅಲ್ಲ, ನಾವು ಮಾತಾಡಿದ್ರು ಜನರಲಿ ಊಟ ಆಯ್ತು ನಿಮ್ ಇಷ್ಟೇ ಇರ್ತಿತ್ತು ಕಾನ್ವರ್ಸೇಷನ್. ಫಾರ್ ದ ಫಸ್ಟ್ ಟೈಮ್ ಇಷ್ಟೊತ್ತು ಕೂತ್ಕೊಂಡು ನಾವು ಮಾತಾಡಿದ್ದು, ನಮ್ಮ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಅದಕ್ಕೆ ಒಂದು ಸ್ಕ್ರೀನಲ್ಲಿ ನೀವು 3 ಜನ ಪರ್ಫೆಕ್ಟ್ ಅಂತ ಅನ್ನಿಸ್ತೀರಾ. ಸೊ ಲಾಸ್ಟ್ಲಿ ನಾನು ನಿಮ್ಮನ್ನ ಕೇಳೋದು, ನಿಧಿ ಅಂದ್ರೆ ಭವ್ಯ ಲೈಫಿನ ಗೋಲ್ಡನ್ ರೂಲ್ ಏನು? 1 ಲೈನಲ್ಲಿ. ಗೋಲ್ಡನ್ ರೂಲ್, ಡೋಂಟ್ ಬಿ ಸೋ ಸೆಲ್ಫಿಶ್. ಓಕೆ, ನಿಮ್ದು? ಜೀವನದಲ್ಲಿ 4 ಜನ ಏನು ಹೇಳ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ಆ 4 ಜನ ಜೀವನನೂ ಹಾಳಾಗೋಗಿದೆ, ನೀವು ಚೆನ್ನಾಗಿರಿ. ನಂಗೊಂದು ಹೇಳ್ಕೊಡಿ, ಫೇಮಸ್ ಡೈಲಾಗ್ಸ್ ನನ್ಗೊಂದು ಹೇಳ್ಕೊಡಿ ಅಂತ. ಐ ಥಿಂಕ್ ಶಕ್ತಿ ಇರೋರ್ಗು ದುಡಿತಾ ಇರೋ, ನಿನ್ ದುಡ್ಡಲ್ಲೇ ಮಜಾ ಮಾಡು ಅಷ್ಟೇ. ಲವ್ಲಿ. ಈ ದೀಪಾವಳಿ ನಿಮಗೆ ಡೆಫಿನೆಟ್ಲಿ ಈಗಾಗಲೇ ಖುಷಿ ತಂದಿದೆ. ಈ ಖುಷಿನ 100 ಮಡಿ ಮಾಡಲಿ. ಮುಂದಿನ ವರ್ಷದ ದೀಪಾವಳಿನೂ ಇದಕ್ಕಿಂತ ಜಾಸ್ತಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಕರ್ನಾಟಕದ ಜನರ ಜೊತೆಗೆ. ಎಸ್, ನಿಮ್ಗೂ ಅಷ್ಟೇ ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಸೋ ಮಚ್ ನಮ್ ಸೆಟ್ ಬಂದು ನಮ್ಮೆಲ್ಲರ ಜೊತೆ ಇಷ್ಟೊಂದು ಸಖತ್ತಾಗಿ ಹೋಸ್ಟ್ ಮಾಡಿದ್ರಿ. ನಾವು ಒಳ್ಳೆ ಗುಡ್ ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಿದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಮತ್ತೊಂದು ಸಲ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದರೊಂದಿಗೆ ನಾವು ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ದೀಪಾವಳಿ ಬೆಳಕು ತರುತ್ತೆ, ನಿಮ್ಮ ಮನೆ ಮನ ಈ ದೀಪಾವಳಿಯಿಂದ ಮತ್ತಷ್ಟು ಬೆಳಗಲಿ ಅನ್ನೋ ಆಶಯದೊಂದಿಗೆ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.